ನೋಡಿ, ಈಗ 2 ದಿವಸದಿಂದ ನಾವು ದಿಲ್ಲಿನಲ್ಲಿ ನಮ್ಮ ವರಿಷ್ಠರು, ಕೇಂದ್ರ ಮಂತ್ರಿಗಳು, ಕ್ಯಾಬಿನೆಟ್ ಮಿನಿಸ್ಟರ್ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಭೇಟಿಯಾಗಿ ಇವತ್ತು ಕಲಬುರಗಿ ಏರ್ಪೋರ್ಟ್ ಬಂದಾಗಿ ಬಹಳಷ್ಟು ತಿಂಗಳಾಗ್ಬಿಟ್ಟಿದೆ. ಇವತ್ತು ಕಲಬುರಗಿ ಏರ್ಪೋರ್ಟ್ ಸ್ಟಾರ್ಟ್ ಮಾಡಕ್ಕೆ ಇವತ್ತು ವಿರೋಧ ಪಕ್ಷದವರು, ಇವತ್ತು ಇದ್ದಂತ ಸರ್ಕಾರದವರು ಯಾರು ಅದ್ರ ಬಗ್ಗೆ ದನಿ ಎತ್ತಂತ ಕೆಲಸ ಮಾಡಿಲ್ಲ. ಎಮರ್ಜೆನ್ಸಿ ಸೆಷನ್ ಸ್ಟಾರ್ಟ್ ಮಾಡಿದ್ರು, ಅರ್ಧಾಗನು ಇದ್ರ ಬಗ್ಗೆ ಏನು ವಿಷಯ ಚರ್ಚೆ ಮಾಡಿಲ್ಲ. ಅದಕ್ಕಿಂತ ಮುಂಚೆನೂ ಅಸೆಂಬ್ಲಿ ನಡೀತು, ಅರ್ಧಾಗನು ಚರ್ಚೆ ಮಾಡಿಲ್ಲ. ಇವತ್ತು ನಾವು ಕಲಬುರಗಿಲಿಂತ ನಾವು ಈ ಭಾಗದ ಎಲ್ಲ ಮುಖಂಡರು ನಾವು ದಿಲ್ಲಿ ಹೋದಾಗ ನಾನು ಪರ್ಸನಲಿ ನನ್ನ ಕಡೆಯಿಂದ ಒಂದು ಮನವಿ ಕುಮಾರಣ್ಣವ್ರಿಗೆ ನಾನು ಸಲ್ಲಿಸಿದ್ದೀನಿ. ಯಾಕಂದ್ರೆ ಇವತ್ತು ಏರ್ಪೋರ್ಟ್ ಅಂದ್ರೆ ಸೆಕೆಂಡ್ ಲಾರ್ಜೆಸ್ಟ್ ನಮ್ ಕರ್ನಾಟಕನಲ್ಲಿ ಬಿಗ್ಗೆಸ್ಟ್ ಏರ್ಪೋರ್ಟ್ ನಮ್ ಗುಲ್ಬರ್ಗ. ಇವತ್ತಿಲ್ಲಿ ಸೆಂಟ್ರಲ್ ಯೂನಿವರ್ಸಿಟಿ ಆಗಿದೆ. ಇವತ್ತು ಹೈಕೋರ್ಟ್ ಜಡ್ಜಸ್ ಗಳಿಗೆ ಪ್ರಾಬ್ಲಮ್ ಆಗ್ತಾ ಇದೆ, ESI ಹಾಸ್ಪಿಟಲ್ಸ್ ಡಾಕ್ಟರ್ಸ್ ಗಳಿಗೆ ಪ್ರಾಬ್ಲಮ್ ಆಗ್ತಾ ಇದೆ, ಎಮರ್ಜೆನ್ಸಿ ಪೇಷಂಟ್ ಗಳಿಗೆ ನಾವು ಇವತ್ತು ಏರ್ಪೋರ್ಟ್ ಲಿಂತ ಇಮಿಡಿಯೇಟ್ ಶಿಫ್ಟ್ ಮಾಡಿಸ್ಬೇಕಂದ್ರೆ ಇವತ್ತು ಹೈದರಾಬಾದ್ ಅಲ್ಲಿ ಇಲ್ಲಿ ಹೋಗೋ ಪರಿಸ್ಥಿತಿ ಬಂದಿದೆ. ಇವತ್ತು ಪ್ರೈವೇಟ್ ಏರ್ಪೋರ್ಟ್ ಆಗಿದೆ ಅದು. ಆಕ್ಚುಲಿ ಅದು ಸಾರ್ವಜನಿಕರು ಓಡಾಡೋದು ಬಂದಾಗಿದೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಮಂತ್ರಿಗಳು ಅವ್ರ ಸ್ಪೆಷಲ್ ಜೆಟ್ ತಗೊಂಡು ಅದಕ್ಕೆ ಯೂಸ್ ಮಾಡ್ಕೊತಾ ಇರ್ತಾ ಇದ್ದಾರೆ. ಜನರಿಗೆ ಅನುಕೂಲ ಆಗಂತ ಕೆಲಸ ಇಲ್ಲಿ ಮಾಡ್ತಾ ಇಲ್ಲ ಇವರು. ಇವತ್ತು ನಾನು ಕುಮಾರಣ್ಣವ್ರಿಗೆ ಭೇಟಿಯಾಗಿ ರಿಕ್ವೆಸ್ಟ್ ಮಾಡಿಕೊಂಡು ಇಮಿಡಿಯೇಟ್ ಅದೇ ದಿನ ಕನ್ಸಲ್ಟ್ ಮಿನಿಸ್ಟರಿಗೂ ಫಾರ್ವರ್ಡ್ ಆಗಿದೆ, ಲೆಟರ್ ಫಾರ್ವರ್ಡ್ ಆಗಿದೆ. ಇಮಿಡಿಯೇಟ್ ಸೀರಿಯಸ್ ಅದು ಫಾರ್ವರ್ಡ್ ಆಗಿದೆ. ನಾವು ಸೀರಿಯಸ್ ಆಗಿ ಫಾಲೋ ಅಪ್ ಮಾಡ್ತಾ ಇದ್ದೆವು. ನಮ್ಗೊಂದು ನಮ್ಮ ನಾಯಕರ ಮೇಲೆ ಒಂದು ವಿಶ್ವಾಸ ಇದೆ. ಕೇಂದ್ರದಾಗ ಮಂತ್ರಿ ಆಗಿ ಇದ್ದಾರ, ಅವರು ಮಾಡ್ಕೊಡ್ತಾರಂತ ನಮ್ಗೊಂದು ವಿಶ್ವಾಸ ಇದೆ. ಅದು ಕೆಲಸ ಇನ್ನ ಮೇ ಬಿ ನಡೀತಾ ಇದೆ. ನಾನು ಮತ್ತೆ ಫಾಲೋ ಅಪ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವೀಕ್ ನಾನು ದಿಲ್ಲಿ ಹೋಗ್ತಾ ಇದ್ದೀನಿ. ಗುಲ್ಬರ್ಗ ಏರ್ಪೋರ್ಟ್ ಸ್ಟಾರ್ಟ್ ಆಗೋವರೆಗೂ ನಾವು ಅದಕ್ಕೆ ಹೋರಾಟ ಮಾಡ್ತಾನೆ ಇರ್ತೋ ಅಂತ ಹೇಳಕ್ ಇಷ್ಟಪಡ್ತೀನಿ. ನೋಡಿ, ಕಲ್ಯಾಣ ಕರ್ನಾಟಕ ಭಾಗದಾಗ ಎಕ್ಸ್ ಮಿನಿಸ್ಟರ್ಸ್, MLAs ಇಂದ 2023ದಾಗ ಕ್ಯಾಂಡಿಡೇಟ್ ಆದವರಿಗೆ ಎಲ್ಲರೂ ನಾವು ಅಲ್ಲಿ ಒಂದ್ ಕಡೆ ಭಾಗಿಯಾಗಿ ಸೇರಿದವು. ನಮ್ಮ ಬಂಡಪ್ಪ ಕಾಶಂಪುರ್ ಅವ್ರ ಎಕ್ಸ್ ಮಿನಿಸ್ಟರು, ಮತ್ತೆ ನಾಡಗೌಡರು ಸಾಹೇಬರು ಎಕ್ಸ್ ಮಿನಿಸ್ಟರ್, ಇವ್ರ ನೇತೃತ್ವದಲ್ಲಿ ಒಂದು ಸಭೆ ಆಗಿತ್ತು ನಮ್ಗೆ. ಅಲ್ಲಿ ಸಭೆ ಅಂದ್ರೆ ನಮ್ಮ ಪಕ್ಷದಾಗ ಯಾವ್ದು ಡಿಸ್ಟರ್ಬೆನ್ಸ್ ಏನಿಲ್ಲ. ಮುಂದಿನ ದಿನದಾಗ 2028ದಾಗ NDA ಅಲಯನ್ಸ್ ನಮ್ ಸರ್ಕಾರ ಇದೆ ಕೇಂದ್ರದಾಗ. NDA ಅಲಯನ್ಸ್ದಾಗ ಯಾವ ತರ ನಾವು ಪಕ್ಷ ಕಟ್ಟಬೇಕು ಅಂತ ಅದ್ರ ಬಗ್ಗೆ ಡಿಸ್ಕಸ್ ಆಗಿದೆ. ಇವತ್ತು NDA ಅಲಯನ್ಸ್ ಇದ್ದಾಗ ಇವತ್ತು ಕಲಬುರಗಿದಾಗ ಎಷ್ಟು ಸೀಟ್ ಕೊಡ್ತಾರ, ಬೀದರ್ದಾಗ ಎಷ್ಟು ಕೊಡ್ತಾರ, ರಾಯಚೂರ್ದಾಗ ಎಷ್ಟು ಕೊಡ್ತಾರ, ಯಾದಗಿರಿದಾಗ ಎಷ್ಟು ಕೊಡ್ತಾರ, ಅದು ನಮ್ಮ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಇವತ್ತೆಲ್ಲರಿಗೆ ಕರೆಸಿ ಎಲ್ಲಾರ್ದು ತಮ್ಮ ಅಭಿಪ್ರಾಯ ಕೇಳಿದ್ರು ನಮ್ಮವರು. ನಮ್ಮ ಅಭಿಪ್ರಾಯ ಏನೇನಿದೆ ನಾವೆಲ್ಲ ಇಟ್ಟಿದ್ದು ಹೈಕಮಾಂಡ್ ಇದಾರೆ. ಇವತ್ತು ನಮ್ಮ ಹೈಕಮಾಂಡ್ ಏನ್ ಪ್ಲಾನ್ ಮಾಡಿ ಅವರು ಏನ್ ಆದೇಶ ಕೊಡ್ತಾರ ಆ ಆದೇಶ ಮೇಲೆ ನಾವ್ ಎಲ್ಲರೂ ಬದ್ಧವಾಗಿರ್ತೋ ಅಂತ ನಾವು ಮೀಟಿಂಗ್ದಾಗ ಹೇಳಿದ್ವು. ಈಗ ಲೀಡರ್ ಇದ ಮೇಲೆ ಪ್ರತಿಯೊಬ್ಬರಿಗೆ ಆಸೆ ಇರುತ್ತೆ, ಕ್ಯಾಂಡಿಡೇಟ್ ಆಗ್ಬೇಕು, MLA ಆಗ್ಬೇಕಂತ. ಈಗ NDA ನಲ್ಲಿ ನಾವು ಕೆಲವರು ಸ್ವಲ್ಪ ಮನ್ಸು ದೊಡ್ಡ ಮಾಡ್ಬೇಕಾಗ್ತದ. ಈಗ ನಾವೇ ಆಗ್ಲಿ, ದಕ್ಷಿಣ ಮತಕ್ಷೇತ್ರದಾಗ ದತ್ತಾತ್ರೇಯ ಪಾಟೀಲ್ ಅವರು ಇಂದ 2 ಸಲ MLA ಇದ್ರು, ಅವ್ರ ಕುಟುಂಬದವ್ರು 4 ಸಲ MLA ಇದ್ರು. ಇವತ್ತು ಅಲ್ಲಿ ನಾವು NDA ಅಲಯನ್ಸ್ದಾಗ ನಾವು ಇಬ್ಬರು ಇದ್ಮೇಲೆ ನಾವು ನಮ್ಮ ಹೈಕಮಾಂಡ್ ಏನ್ ಹೇಳ್ತದ ನಾವು ಕೇಳ್ಬೇಕಾಗ್ತದ. ಮತ್ತೆ ನಾವು ನಿಷ್ಠಾವಂತಲಿಂದ ಕೆಲಸ ಮಾಡಿ ಇವತ್ತು ದತ್ತಾತ್ರೇಯ ಪಾಟೀಲ್ ಅವರಿಗೆ MLA ಮಾಡಂತ ಕೆಲಸ ನಮ್ ಕರ್ತವ್ಯ. ಅದು ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡ್ಮೇಲೆ. ಈಗ ಅದೇ ತರ ಅವ್ರ ಹೈಕಮಾಂಡ್ ತೀರ್ಮಾನ ಮಾಡಿದ್ಮೇಲೆ ಅವರು ನಮ್ JDS ಕ್ಯಾಂಡಿಡೇಟಿಗೆ ಅವ್ರನ್ನ ಮನಸ್ಪೂರ್ವಕ ಕೆಲಸ ಮಾಡ್ಬೇಕಾಗುತ್ತೆ. ಅಂತದ್ ಡಿಫ್ರೆನ್ಸ್ ಏನ್ ಬರಲ್ಲ. ಹೈಕಮಾಂಡ್ ಏನು ಸೂಚನೆ ಕೊಡ್ತಾರ ಆ ಸೂಚನೆ ಮೇಲೆ ನಾವು ಎಲ್ಲರೂ ಮಜಬೂತ್ ಆಗಿರ್ತೋ ಅಂತ ಹೇಳಕ್ ಇಷ್ಟಪಡ್ತೀವಿ.